ದೊಡ್ಡ ಟೀಕೆ ವಿಬಿಜಿ ರಾಮ್ಜಿ ಬಗ್ಗೆ ಅಂತಂದ್ರೆ ರಾಜ್ಯ ಸರ್ಕಾರ ಇದರಲ್ಲಿ 40% ಅಷ್ಟು ದುಡ್ಡನ್ನು ಕೊಡಬೇಕು ಅನ್ನೋದು. ನಾವು ಈ ಹಿಂದೆ ಕೂಡ ಆದಂತ ಕೇಂದ್ರ ಸ್ಪಾನ್ಸರ್ ಮಾಡಿದಂತ ಕಾನೂನುಗಳನ್ನು ನೋಡಿದಾಗ ಹಿಂದೆ ವಾಜಪೇಯಿ ಸರ್ಕಾರದಲ್ಲಿ ಸರ್ವ ಶಿಕ್ಷಣ ಅಭಿಯಾನ ತೆಗೆದುಕೊಂಡು ಬಂದಿದ್ರು. ವಾಜಪೇಯಿ ಅವರ ನಂತರ ಬಂದ ಮನಮೋಹನ್ ಸಿಂಗ್, ಸೋನಿಯಾ ಗಾಂಧಿ ಆಡಳಿತದಲ್ಲಿ ಮೊದಲೇನು ಕಾಂಟ್ರಿಬ್ಯೂಷನ್ ಕೇಂದ್ರ ಸರ್ಕಾರದಿತ್ತು, ಆ ಕೇಂದ್ರ ಸರ್ಕಾರದ ಕಾಂಟ್ರಿಬ್ಯೂಷನ್ ಅನ್ನ ಕಾಂಗ್ರೆಸ್ ಸರ್ಕಾರ UPA ಸರ್ಕಾರದಲ್ಲಿ ಕಡಿಮೆ ಮಾಡ್ಕೊಂತ ಬಂತು. ಮೊದಲ 75 ಕೇಂದ್ರ 25 ರಾಜ್ಯಗಳಂತೆ ಅಂತ ಮಾಡಿ, ತದನಂತರ ಇದೇ ಮನಮೋಹನ್ ಸಿಂಗ್, ಸೋನಿಯಾ ಗಾಂಧಿ ಆಡಳಿತದಲ್ಲಿ ಅದನ್ನ ಸರ್ವ ಶಿಕ್ಷಣ ಅಭಿಯಾನದಲ್ಲಿ 50% ಕೇಂದ್ರ 50% ರಾಜ್ಯಗಳು ಕೊಡಬೇಕಂತೆ ಸರ್ವ ಶಿಕ್ಷಣ ಅಭಿಯಾನ ಅಂದ್ರೆ ಶಾಲೆಗಳನ್ನು ಕಟ್ಟುವಂತ ಏನ್ ಕೆಲಸ ಐತಿ ಅದನ್ನ ಚೇಂಜ್ ಮಾಡಿದ್ರು ಇದೇ UPA ಸರ್ಕಾರ. ಅವಾಗ ಈ ಕಾಂಗ್ರೆಸ್ ಸರ್ಕಾರದವರು ತಾವು ಮಾಡಿದಂತ ಕಾನೂನಿನ ಬಗ್ಗೆ ಅವಾಗ ಈ ಕಾಳಜಿ ಇಟ್ಕೊಳ್ಳಿಲ್ಲ. ಅದೇ ರೀತಿ ನ್ಯಾಷನಲ್ ಹೆಲ್ತ್ ಮಿಷನ್ NHM ದಲ್ಲಿ ಅದರಲ್ಲಿ ಕೂಡ ಕೇಂದ್ರ ಸರ್ಕಾರದ ಪಾಲು ದೊಡ್ಡ 90% ತನಕ ಇತ್ತು, 10% ರಾಜ್ಯಗಳ ಪಾಲು ಇತ್ತು. ತದನಂತರ ಅದನ್ನು ಕೂಡ ಆ ರೇಷಿಯೋನು ಕೂಡ ಚೇಂಜ್ ಮಾಡ್ಕೊಂತ ಬಂದು ರಾಜ್ಯಗಳ ಪಾಲನೆ ಹೆಚ್ಚು ಮಾಡಿದರು. ಅದೇ ರೀತಿ NHRM ದಲ್ಲಿ ಕೂಡ ಕೇಂದ್ರ ಸರ್ಕಾರದ ಪಾಲನ್ನು ಕಡಿಮೆ ಮಾಡ್ಕೊಂತ ಇದೇ ರಾಜ್ಯ ಸರ್ಕಾರದ ಪಾಲನ್ನು ಇದೇ UPA ಸರ್ಕಾರದಲ್ಲಿ ಮಾಡಿದ್ರು. ಇದು ಮೊದಲಿಂದನೂ ಕೂಡ ಕೇಂದ್ರ ಸರ್ಕಾರದಲ್ಲಿ ಯಾವುದೋ ಒಂದು ಹೊಸ ಯೋಜನೆಯನ್ನು ತಗೊಂಡ್ಬರ್ಬೇಕಂತಂದ್ರ ರಾಜ್ಯಗಳಿಗೆ ಅದನ್ನು ಉತ್ತೇಜನ ಕೊಡೋದಕ್ಕೆ, ರಾಜ್ಯಗಳು ಅದನ್ನು ತಗೊಂಡ್ಬರ್ಲಿ ಅನ್ನೋದಕ್ಕೆ ಹೆಚ್ಚಿನ ಪಾಲನ್ನ ಕೇಂದ್ರ ಸರ್ಕಾರ ಕೊಡ್ತಿರ್ತೈತಿ. ತದನಂತರ ದಿನದಲ್ಲಿ ಅದನ್ನ ಕಡಿಮೆ ಮಾಡುವಂತ ಪರಿಪಾಠ ಇದೆ. ಯಾಕಂದ್ರೆ ಅದ ದುಡ್ಡನ್ನ ತೆಗೆದುಕೊಂಡು ಕೇಂದ್ರ ಇನ್ನೊಂದು ಒಂದು ಯೋಜನೆಯನ್ನು ತಗೊಂಬರಾಕ, ಒಳ್ಳೆ ಯೋಜನೆಯನ್ನು ತಗೊಂಬರಾಕ ಉಪಯೋಗ ಮಾಡೋದಿರ್ತೈತಿ. ರಾಜ್ಯಗಳ ಆ ಯೋಜನೆಯನ್ನ ಮುಂದೆ ತೆಗೆದುಕೊಂಡು ಹೋಗುವಂತದ್ದು ಒಂದು ಪದ್ಧತಿ. ಆದ್ರ ಇವತ್ತು ಕೇವಲ ನಕಲಿ ಗಾಂಧಿಗಳ ಹೆಸರನ್ನು ಇಟ್ಟುಕೊಂಡು ರಾಜಕಾರಣ ಮಾಡುವಂತ ಈ ಕಾಂಗ್ರೆಸ್ನವ್ರಿಗೆ ಒಂದು ಕಾನೂನದಲ್ಲಿ ಒಂದು ಅಭಿವೃದ್ಧಿಯನ್ನು ಮಾಡಿ ಉತ್ತಮವನ್ನ ಮಾಡಿ ಅದರಲ್ಲಿ ಲೂಟಿ ಹೊಡೆದು ಕಡಿಮೆ ಆಗ್ತೈತೆ ಅಂತಂದ್ರ ಅದ್ರ ಮೂಲಕ ಉತ್ತಮ ಅಸೆಟ್ಗಳು ಏನು ಕ್ರಿಯೇಟ್ ಆಗ್ತಾವ. ಇನ್ನು 2 ವರ್ಷದಲ್ಲಿ ನಮ್ಮ ದೇಶ ನೋಡ್ತೈತಿ ಈ ವಿಬಿಜಿ ರಾಮ್ಜಿ ಕಾನೂನಿನ ಮೂಲಕ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಇಡೀ ಗ್ರಾಮ ನಿಬ್ಬರಿಗಾಗಿ ನೋಡುವಂತ ಒಂದು ಯೋಜನೆಗಳಲ್ಲಿ ಕಾಣಕ್ ಶುರು ಆಗ್ತಾವ. ಅದ್ರ ಮೂಲಕ ಕಾಂಗ್ರೆಸ್ ಯಾವ ರೀತಿ ಕೆಟ್ಟ ಕೆಲಸ ಮಾಡ್ತಿತ್ತು ಅಂತ ಜನರಿಗೆ ಗೊತ್ತಾಗ್ತೈತಿ. ಹಾಗಾಗಿ ಅದಕ್ಕೆ ಹೆದರಿ ಇವತ್ತು ಯಾವುದೋ ಒಂದು ಸುಳ್ಳು ನೆಪ ಇಟ್ಕೊಂಡು ಇವ್ರು ಈ ಕಾನೂನನ್ನ ವಿರೋಧಿಸುವಂತ ಕೆಲಸ ಮಾಡ್ತಿದ್ದಾರೆ. ಆದ್ರೆ ಪ್ರತಿಯೊಂದು ಗ್ರಾಮದಲ್ಲಿ, ಪ್ರತಿಯೊಂದು ಹಳ್ಳಿಯಲ್ಲಿ, ಅತ್ಯಂತ ಹಳ್ಳಿಯ ಮುದುಕಿಗೆ ಕೂಡ ಹೋಗಿ ತೋರಿಸಿದ್ರೆ ಗೊತ್ತು ಇದು MNGRG ಯಲ್ಲಿ ಏನ್ ಕಾನೂನು ಇದೆ, ಮನ್ರೇಗಾ ಕಾನೂನು, ಇದ್ರ ಬರೀ ಲೂಟಿ ಹೊಡೆಯೋ ಕಾನೂನು ಅಂತ ಹೇಳಿ. ಹಂಗಾಗಿ ಪ್ರತಿಯೊಬ್ಬ ಗ್ರಾಮಸ್ಥರು ಕೂಡ ಇದರಲ್ಲಿ ಏನು ಸುಧಾರಣೆ ಆಗ್ಬೇಕಿತ್ತಂದ್ರೆ ಅದನ್ನ ಸ್ವಾಗತ ಮಾಡ್ತಾ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ಸಿನ ಮತ್ತೊಂದು ಓಟು ಚೋರಿ ಅಂತ ಒಂದೇನೋ ಅಭಿಯಾನ ಮಾಡಿದ್ರು, ಕೆಲಸಕ್ಕೆ ಜನರಿಗೆ ಮನಸ್ಸಿಲ್ದಂತ ಅಭಿಯಾನಗಳಲ್ಲಿ ಇದು ಒಂದು ಕೂಡ ಅವ್ರದ್ದು ಅಭಿಯಾನ ಆಗ್ತೈತಿ. ಮತ್ತೊಮ್ಮೆ ಜನರಿಂದ ಚೀಮಾರಿ ಹಾಕಿಸ್ಕೊಂತಾರ ಅಂತ ನಾ ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತೇನೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ Facebook, Instagram, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.